ಪ್ರತಿ ವರ್ಷ ಗಂಗಾವಳಿ ನದಿಯ ಪ್ರವಾಹಕ್ಕೆ ತುತ್ತಾಗುತ್ತಿದ್ದ ಅಂಕೋಲಾ ತಾಲೂಕಿನಲ್ಲಿ ಈ ವರ್ಷ ನಿರಂತರವಾಗಿ ಪ್ರಾಕೃತಿಕ ಅನಾಹುತ ಸಂಭವಿಸುತ್ತಲೇ ಇದ್ದು ಹಾನಿಯ ಪ್ರಮಾಣವೂ ಹೆಚ್ಚಾಗುತ್ತಿದೆ ಎಂದು ಕಾಣದ ದುರಂತಕ್ಕೆ ಎಡೆಮಾಡಿಕೊಟ್ಟಿದೆ. ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ತಾಪಮಾನ ದಾಖಲಾಗುವ ಮೂಲಕ ಪ್ರಾಕೃತಿಕ ವಿಕೋಪದ ಸೂಚನೆ ನೀಡಿತ್ತು. ಒಂದೆಡೆ ಜೀವನದಿಯಾಗಿರುವ ಗಂಗಾವಳಿಯ ಒಡಲು ಬರಿದಾದರೆ ಇನ್ನೊಂದೆಡೆ 10ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರಿತಪಿಸುವಂತಾಗಿತ್ತು. ಎಲ್ಲ ಕಳೆದು ಮುಂಗಾರು ಆರಂಭವಾಗಿದೆ ಎನ್ನುವ ವೇಳೆಯಲ್ಲಿಯೇ ಅಧಿಕ ಮಳೆಯಾಗಿ ಗಂಗಾವಳಿ ಉಕ್ಕುವ ಸಾಧ್ಯತೆ ಕಂಡುಬಂತು. ತಾಲೂಕಿನಲ್ಲಿ ವಾಡಿಕೆಗಿಂತ ದುಪ್ಪಟ್ಟು ಮಳೆಯಾಗುವ ಮೂಲಕ ಇನ್ನಷ್ಟು ಭೀಕರತೆಗೆ ದಾರಿ ನೀಡಿತು. ಶಿರೂರು ಗುಡ್ಡ ಕುಸಿದ ದುರಂತಕ್ಕೆ ಇದಕ್ಕೆ ನಿದರ್ಶನವಾಗಿ ಜನ ಜಾನುವಾರು ಆಸ್ತಿಪಾಸ್ತಿಯ ನಷ್ಟಕ್ಕೆ ಕಾರಣವಾಗಿದ್ದು ರಾಜ್ಯದಲ್ಲಿಯೇ ದೊಡ್ಡ ದುರಂತವಾಗಿದೆ. ಬೆಟ್ಟದ ನೆಲ್ಲಿ ಸಮುದ್ರದ ಉಪ್ಪು ಬೆರೆತಂತೆ ಗುಡ್ಡ ಮತ್ತು ಗಂಗಾವಳಿ ನದಿ ಬೆರೆತು ಉಳುವರೆಗೆ ಅಪ್ಪಳಿಸಿ ಅಲ್ಲಿನ ಜನರ ಬದುಕನ್ನ ಉಪ್ಪಿನ ಕಾಯಿಯಂತೆ ಹಿಪ್ಪೆ ಮಾಡಿತು. ಸರಣಿ ಗುಡ್ಡ ಕುಸಿತ ಮತ್ತು ಅಸ್ತವ್ಯಸ್ತ ರಸ್ತೆ ಸಂಚಾರ ದುರಂತದ ಭೀಕರತೆಯು 2 ವಾರವಾದರೂ ಮಾಸಿಲ್ಲ. ಪ್ರತಿ ವರ್ಷ ಕಡಲ್ಕೊರೆತದ ಭಯಂಕರ ಆರ್ಭಟಕ್ಕೆ ಸಾಕ್ಷಿಯಾಗುತ್ತಿದ್ದ ಹಾರವಾಡದಲ್ಲಿ ಶನಿವಾರ ರಾತ್ರಿ ಜೋರಾದ ಗಾಳಿಯಿಂದ ಹಾನಿ ಸಂಭವಿಸಿದೆ. ರಾತ್ರಿ 8:30ರಿಂದ ಕೇವಲ ಅರ್ಧ ಗಂಟೆ ಬೀಸಿದ ಬಿರುಗಾಳಿಯ ಮಾದರಿಯ ಗಾಳಿಗೆ ಹಾರವಾಡದ ಸೀಬರ್ಡ್ ಕಾಲೋನಿ ಮತ್ತು ತರಂಗಮೇಟದ ಸುಮಾರು 33 ಮನೆಗಳ ಮೇಲಿನ ಹಂಚು ಮೇಲ್ಛಾವಣಿ ಹಾರಿ ಹೋಗಿದೆ. ಮನೆಯ ಮುಂಭಾಗದಲ್ಲಿ ತೆಂಗಿನ ಮರಗಳು ಮತ್ತು ಹಲವೆಡೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಮರಗಳು ಗಾಳಿಗೆ ಧರೆಗುರುಳಿವೆ. ಏಕಾಏಕಿ ಬಿರುಸಿನ ಗಾಳಿಗೆ ಮನೆಯ ಮೇಲಿನ ಹಂಚು ಹಾರಿ ಹೋಗುವುದನ್ನ ಕಂಡು ಹಾರವಾಡದ ಜನತೆ ಕಂಗಾಲಾಗಿದ್ದಾರೆ. ರಾತ್ರಿಯ ವೇಳೆಯಲ್ಲಿಯೇ ಮನೆ ಬಿಟ್ಟು ಕಾಳಜಿ ಕೇಂದ್ರ ಸೇರಿದ್ದಾರೆ. ಶನಿವಾರದ ಗಾಳಿಗೆ ಹೆಚ್ಚಿನ ಪ್ರಮಾಣದ ಹಾನಿ ಸಂಭವಿಸಿದ್ದು ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಹಾನಿ ಸಂಭವಿಸಿದ ಎಲ್ಲ ಮನೆಗಳನ್ನು ಪರಿಶೀಲನೆ ಮಾಡಲಾಗಿದೆ ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.